ನಮಸ್ಕಾರ ಕರ್ನಾಟಕ. ನನಗೆ ಸಾಕಷ್ಟು ಜನ ಮೆಸೆಂಜರಲ್ಲಿ ಸರ್ ಮಠದ ಬಗ್ಗೆ ನೀವು ಸ್ವಾಮೀಜಿ ಹತ್ರ ಕೂತ್ಕೊಂಡು ಮಾತಾಡಿ, ನಿಮ್ಮಂಥ ಸ್ವಾಮೀಜಿಗಳು ಅವ್ರು ಕ್ಲಾರಿಟಿ ಕೊಡ್ತಾರೆ, ಯಾಕೆ ಬಹಿರಂಗವಾಗಿ ಪ್ರಶ್ನೆ ಮಾಡ್ತೀವಿ ಅಂತ ಸಾಕಷ್ಟು ಜನ ನನಗೆ ಇನ್ಬಾಕ್ಸಲ್ಲಿ ಮತ್ತು ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಹಾಕಿದ್ರು. ಕ್ಷಮೆ ಇರಲಿ, ನಾವು ಸ್ವಾಮೀಜಿಯವರಿಗೆ ಸಾಕಷ್ಟು ಬಳಿ ಮಾತಾಡಿದ್ದೀವಿ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅಲ್ಲಿಗೂ ಕೂಡ ಇದು ಬದಲಾವಣೆ ಆಗದಿರೋದ್ರಿಂದ ಸಾರ್ವಜನಿಕವಾಗಿ ಇದನ್ನು ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆಮೇಲೆ ಇಲ್ಲೊಂದು ನಮ್ಗೆ ಗೊತ್ತಿರೋಂಥ ಮಾಹಿತಿ ಪ್ರಕಾರ ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಈ ಪ್ರಕಾಶ್ ಅನ್ನೋ ವ್ಯಕ್ತಿ ಅಥವಾ ಸ್ವಾಮೀಜಿಯವರು ಯಾವುದೇ ರೀತಿಯ ಡೋಂಟ್ ಕೇರ್ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಪ್ರಕಾಶ್ ಅವರು ಹೇಳಿದಾಗೆ ನಿರ್ಮಲಾನಂದ ಸ್ವಾಮೀಜಿಗಳು ಕೇಳಬೇಕೇ ಹೊರತು ನಿರ್ಮಲಾನಂದ ಸ್ವಾಮೀಜಿಗಳು ಹೇಳುವಂಥ ಯಾವುದೇ ಮಾತುಗಳನ್ನು ಪ್ರಕಾಶ್ ಅವ್ರು ಕೇಳಲ್ಲ. ಅವ್ರದ್ದೇ ಆದಂಥ ಒಂದು ದಾರಿ ಇದೆ, ಅವ್ರದ್ದೇ ಆದಂಥ ಒಂದು ಆಡಳಿತ ಇದೆ ಅಂತ ನಮಗಿರುವಂಥ ಒಂದು ಬಲ್ಲ ಮೂಲಗಳು. ಪ್ಲಸ್ ನಾವು ಕಳೆದ 1.5-2 ವರ್ಷದಿಂದ ಅವ್ರ ಜೊತೆ ಗೊತ್ತಿರೋದ್ರಿಂದ ಈ ಒಂದು ವಿಧಿ ಇಲ್ಲದೆ ಈ ಒಂದು ಪ್ರಶ್ನೆಗಳನ್ನು ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಈ ಮೂಲಕ ಹೇಳ್ತಾ, ಯಾವುದೇ ಕಾರಣಕ್ಕೂ ಆ ಮಠದ ಸೌಕರ್ಯಗಳು ಸಮುದಾಯದ ಜನರಿಗೆ, ಬಡವರಿಗೆ ಸೇರಬೇಕನ್ನೋದು ಯಾರೋ ಒಂದಷ್ಟು ಜನ ಕೂತ್ಕೊಂಡು ಮಜಾ ಮಾಡುವಂಥ ಕೆಲಸ ಮಾಡೋದಾದರೆ ಖಂಡಿತ ಅದು ಆಗಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ, ಆಮೇಲೆ ಮಠದ ಪರಂಪರೆ ಮತ್ತು ಆ ಮಠವನ್ನು ಹುಟ್ಟಾಕದಂಥ ಐ ಥಿಂಕ್ ಉದ್ದೇಶ ಏನಿದೆಯಲ್ಲ ಅದು ಪೂರ್ತಿ ಆಗಲಿ, ಬಡವರಿಗೆ ಈ ಒಂದು ಮಠದ ವಿದ್ಯಾಸಂಸ್ಥೆಗಳ ವ್ಯವಸ್ಥೆಗಳು ಸಿಗಲಿ, ಮಠದ ಪರಂಪರೆ ನಿಜವಾಗ್ಲೂ ಬದುಕಲಿ, ಆ ಮಠದ ಪರಂಪರೆ ನಮಗೆ ದಾರಿದೀಪ ಆಗಲಿ ಅಂತ ಒಂದೇ ಒಂದು ಕಾರಣ ಇದೆ ಹೊರತು ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಇವತ್ತು ಅಷ್ಟೇ ನಿರ್ಮಲಾನಂದ ಸ್ವಾಮೀಜಿಗಳವ್ರನ್ನ ಕಂಡ್ರೆ ಅಷ್ಟೇ ಗೌರವ ಇದೆ, ಮಠದ ಬಗ್ಗೆ ಅಷ್ಟೇ ಗೌರವ ಇದೆ. ಬಟ್ ಆದರೆ ಇಲ್ಲಿ ಕೆಲವು ಹಿತಾಸಕ್ತಿಗಳು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ಅಷ್ಟೇ ಬೇಜಾರಿದೆ. ಅದನ್ನು ನಾವು ಸಾರ್ವಜನಿಕವಾಗಿ ಕೇಳಬೇಕಾದಂಥ ಪರಿಸ್ಥಿತಿ ಬಂತು, ಹಾಗಾಗಿ ಕೇಳ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ, ಜೊತೆಯಲ್ಲಿ ಐ ಥಿಂಕ್ ಹೆಸರುಘಟ್ಟ ಮಠದಲ್ಲಿ ಒಬ್ಬರು ಸ್ವಾಮೀಜಿ ಇದ್ದರು. ನಾನು ಇದಕ್ಕೆ ಹೋದಾಗ ಏನಕ್ಕೆ ನಾನು ಬಿಗ್ ಬಾಸ್ಗೆ ಹೋದಾಗ ನನಗೆ ಮುಂಚೆನೂ ಅವರು ಪರಿಚಯ, ಹೆಸರುಘಟ್ಟ ಸ್ವಾಮೀಜಿ ಅವರು ನನ್ನ ಹತ್ರ ಯಾವಾಗ ಹೇಳ್ಕೊಂಡಿದ್ದಂತೆ ಮಠದಲ್ಲಿ ನಡೆಯುವಂಥ ಸ್ವಲ್ಪ ಅಕ್ರಮಗಳ ಬಗ್ಗೆ ನನ್ನ ಹತ್ರ ವೀಡಿಯೋಸ್ ಇದೆ, ಫೋಟೋಸ್ ಇದೆ ಅಂತ ನನ್ನ ಹತ್ರ ಹೇಳಿದರು. ನಾನು ಯಾಕೆ ಬಿಡಿ ಅದನ್ನು ಕೂತ್ಕೊಂಡು ನಿರ್ಮಲಾನಂದ ಸ್ವಾಮೀಜಿಗಳ ಹತ್ರ ಮಾತಾಡ್ಕೊಳ್ಳಿ ಅಂತಂದರೆ, ಇಲ್ಲ ನನಗೆ ಮಠದಲ್ಲಿ ನನಗೆ ಥ್ರೆಟ್ ಇದೆ, ನಾನು ನಿಜ ಮಾತಾಡ್ತಾ ಇದ್ದೀನಿ ಅಂತೇಳಿ ಆ ಒಂದು ಹೆಸರುಘಟ್ಟದ ಸ್ವಾಮೀಜಿ ಸಾಕಷ್ಟು ಬಾರಿ ಒಂದಷ್ಟು ವೀಡಿಯೋಗಳನ್ನು ಅದು ಇದು ಮಾಡಿ ಹಾಕಿದ್ರು. ಅದು ನಿಜನೋ ಅಥವಾ ನಿಜಕ್ಕೆ ಅಥವಾ ಸುಳ್ಳು ನಮಗಂತೂ ಗೊತ್ತಿಲ್ಲ. ಬಟ್ ನಾನು ಬಿಗ್ ಬಾಸಿಂದ ಬಂದಮೇಲೆ ನನಗೆ ಅವರು ಒಂದು ಮೆಸೇಜ್ ಹಾಕಿದ್ರು, ಹುಷಾರು, ಈ ಮಠದಲ್ಲಿ ನಿನ್ನನ್ನು ಕೊಲೆ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಅಂತ ನಾನು ಮೆಸೇಜ್ ಹಾಕಿದ್ರು. ಯಾರು ಅಂತ ಕೇಳಿದ್ರೆ ಈ ಮಠದಲ್ಲಿ ಇರೋವಂಥವ್ರು ಅಂತ ಹೇಳಿ ನನಗೆ ಮೆಸೇಜ್ ಹಾಕ್ಬಿಟ್ರು. ನಾನು ಇಮಿಡಿಯೇಟಾಗಿ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ನಾನು ಅದು ಬಿಗ್ ಬಾಸಲ್ಲಿ ಇರಬೇಕಾದ್ರೆ ನಿನಗೆ ಊಟದಲ್ಲಿ ವಿಷ ಹಾಕಿ ನಿನ್ನನ್ನು ಸಾಯಿಸಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ ನನಗೆ ಮೆಸೇಜ್ ಹಾಕಿದ್ರು. ಯಾರು ಅಂತ ಹೇಳಿದ್ರೆ, ಇಲ್ಲ ಮಠದಲ್ಲೇ ನಿನಗೆ ಆ ಸ್ಕೆಚ್ ನಡೀತಾ ಇದೆ ಅಂತ ಆ ಒಂದು ಹೆಸರುಘಟ್ಟದ ಸ್ವಾಮೀಜಿಯವರು ನನಗೆ ಮೆಸೇಜ್ ಹಾಕಿದ್ರು. ನಾನು ಇಮಿಡಿಯೇಟಾಗಿ ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ತಿಳಿಸಿ, ಏನು ಸ್ವಾಮೀಜಿ ಈ ಥರ ಅವರು ಪಾಪ ನನ್ನನ್ನು ಯಾರೋ ಕೊಲೆ ಮಾಡ್ತಾರೆ ಏನೋ, ಅದು ಮಠದಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ನಾನು ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ತಿಳಿಸಿದೆ. ನಾನು ಗಾಬರಿ ಆದೆ. ಒಂದು ಮಠದಲ್ಲಿ ನನಗೂ ಕೂಡ ಗಾಬರಿ ಆಯಿತು. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅವ್ರು ಯಾಕೆ ಈ ಥರ ನನ್ನನ್ನು ಊಟದಲ್ಲಿ ವಿಷ ಹಾಕಿ ಅಥವಾ ಕೊಲೆ ಮಾಡೋಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ ಹೇಳೋದು ಅಂತ ಗೊತ್ತಿಲ್ಲ. ಬಟ್ ನಾನು ಈ ವಿಚಾರವನ್ನು ನಿರ್ಮಲಾನಂದ ಸ್ವಾಮೀಜಿ ಅವ್ರಿಗೆ 1.5 ವರ್ಷಗಳ ಹಿಂದೆ ನಾನು ತಿಳಿಸಿದೆ, ಸ್ವಾಮೀಜಿ ಈ ಥರ ಆಗ್ತಾ ಇದೆ, ಯಾಕೋ ಈ ವ್ಯಕ್ತಿ ಇವರು ಪಾಪ ಅವರು ಸ್ವಾಮಿ ನಿರ್ಮಲಾನಂದ ಸ್ವಾಮಿ ಹೇಳಿದ್ರು, ಇಲ್ಲ ಸ್ವಲ್ಪ ಅವ್ರಿಗೆ ಮೈಂಡ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ. ಇಲ್ಲ ಸ್ವಾಮಿ, ಮೈಂಡ್ ಡಿಸ್ಟರ್ಬೆನ್ಸ್ ಓಕೆ, ಬಟ್ ಅವರು ನನಗೇನೋ ಆ ಥರ ಅನಿಸಲ್ಲ ಅಂತಂದೆ. ಆಮೇಲೆ ನನಗೆ ಬಂದ ಮಾಹಿತಿ ಪ್ರಕಾರ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳಿದ್ರು, ಇಲ್ಲ ಅದನ್ನು ಹಾಸ್ಪಿಟ್ಲ್ ಸೇರಿಸಿದ್ರಿ ಅಂತ. ಈಗ ಒಂದಷ್ಟು ಮೂಲಗಳು ಹೇಳ್ತಾ ಇದೆ ಆ ವ್ಯಕ್ತಿ ಬದುಕಿದನೋ ಇಲ್ಲೋ ಗೊತ್ತಿಲ್ಲ. ಆ ಒಂದು ಸ್ವಾಮೀಜಿ ಆಸ್ಪತ್ರೆಯಲ್ಲಿ ಸತ್ತು ಹೋದ ಅಂತ. ಬಟ್ ನಾನು ನೋಡಿದಾಗ ಅವರು ಸಾಯೋ ರೀತಿಯಲ್ಲಿ ಇರಲಿಲ್ಲ. ಬದುಕೇನೇ ಇರ್ಬೋದು. ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಆ ವ್ಯಕ್ತಿ ಪದೇ ನನಗೇನು ಹೇಳ್ತಾ ಇದ್ದ ಅಂತಂದರೆ, ನನ್ನ ಹತ್ರ ಒಂದಷ್ಟು ವಿಡಿಯೋಗಳು ಮತ್ತು ಈ ಒಂದು ಮಠದಲ್ಲಿ ನಡೆಯುವಂಥ ಅಕ್ರಮಗಳ ಬಗ್ಗೆ ನನ್ನ ಹತ್ರ ಸಾಕಷ್ಟು ದಾಖಲೆಗಳಿದೆ ಅಂತ. ಬಟ್ ಈ ವ್ಯಕ್ತಿನ ಹಾಸ್ಪಿಟ್ಲಿಗೆ ನಿರ್ಮಲಾನಂದ ಸ್ವಾಮೀಜಿಗಳೇ ಸೇರಿಸಿದ್ರಿ ಅಂತ ಹೇಳಿದ್ರು. ಬಟ್ ಈ ವ್ಯಕ್ತಿ ನಿಜವಾಗ್ಲೂ ಬದುಕಿದಾನ ಅಥವಾ ಜೀವನ ಅಂತ್ಯ ಆಗೋಯ್ತಾ? ಯಾಕೆಂದರೆ ನಾನು ಆತ ಎಲ್ಲಿದ್ದಾನೆ ಅಂತ ಕೇಳೋಕ್ಕಪಟ್ಟೆ ಅಂತಂದರೆ ಯಾರೂ ಕೂಡ ಆತನ ಬಗ್ಗೆ ಮಾಹಿತಿ ಕೊಡೋಕ್ಕೆ ಹೋಗಿಲ್ಲ. ನಮ್ಮ ಬೇಜಾರೇನು ಅಂತಂದರೆ, ನಮಗೆ ಈ ಮಠ ಅನ್ನೋದು ಒಂದು ಪರಂಪರೆ ಆಗಬೇಕು, ಮಠ ಅನ್ನೋದು ಒಂದು ದಾರಿ ಆಗಬೇಕು, ಮಠ ಅನ್ನೋ ಒಂದು ದಾರಿದೀಪ ಆಗಬೇಕೇ ಹೊರತು ಈ ರೀತಿಯ ಆ್ಯಕ್ಟಿವಿಟೀಸು ನನಗೆ ಗೊತ್ತಿಲ್ಲ. ಆ ಒಂದು ಹೆಸರುಘಟ್ಟದ ಸ್ವಾಮೀಜಿ ನನ್ನನ್ನು ಕೊಲೆ ಮಾಡಲಿಕ್ಕೆ ಮಠದಲ್ಲಿ ಯಾರೋ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ ಯಾಕೆ ನನ್ನ ಹತ್ರ ಹೇಳ್ದ ಅಂತ ಗೊತ್ತಿಲ್ಲ. ಬಟ್ ಅದೇ ವಿಚಾರವನ್ನು ನಾನು ನಿರ್ಮಲಾನಂದ ಸ್ವಾಮೀಜಿಗಳ ಹತ್ರ ತಿಳಿಸಿದೆ. ಬಟ್ ಆವತ್ತಿನಿಂದ ಆ ವ್ಯಕ್ತಿ ಮಾಯ ಆಗಿದ್ದಾನೆ. ಅಂದರೆ ಕೆಲವರು ಹೇಳೋ ಪ್ರಕಾರ ಆಸ್ಪತ್ರೆ ಇದ್ದಾನೆ ಅಂತೇಳಿ, ಈಗ ಹೇಳೋದ್ರ ಪ್ರಕಾರ ಇಲ್ಲ ಅವನು ಸತ್ತೋದ ಅಂತ ಹೇಳ್ತಾ ಇದ್ದಾರೆ. ಸಾಯೋ ಸ್ಥಿತಿಯಲ್ಲಿ ನಾನು ಮಾತಾಡಿದಾಗ ಅವ್ರ ಥರ ಇರಲಿಲ್ಲ. ಈ ವಾಸ್ ಪಾಸಿಬಲಿ ಬೈದಲ್ಲಿದ್ದರು. ಅವ್ರನ್ನ ನಾನು ಒಂದ್ಸತಿ ಹೆಸರುಘಟ್ಟ ಮಠದಲ್ಲೂ ಕೂಡ ಹೋಗಿ ನಾನು ಭೇಟಿ ಮಾಡಿದ್ದೆ. ಅವರು ನನ್ನನ್ನು ಭೇಟಿ ಮಾಡಿದಾಗ ನನಗೆ ಭಯ ಆಗ್ತಾ ಇದೆ, ನನ್ನನ್ನು ಕೊಲೆ ಮಾಡೋಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ ಅಂತ ಏನೇನೋ ಹೇಳಿದ್ರು.
ನಾನು ಹೇಳಿದೆ ಸಮಾಧಾನ ಮಾಡ್ಕೊಳ್ಳಿ, ಆ ರೀತಿ ಮಠದಲ್ಲಿ ಪರಂಪರೆಗಳಿಲ್ಲ, ನೀವೇನು ವರಿ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಯಾವಾಗ ಫೋನ್ ಮಾಡ್ತಾರೆ. ಬಟ್ ನನಗೆ ಬಿಗ್ ಬಾಸಿಂದ ಬಂದಮೇಲೆ ನನಗೆ ಅವ್ರು ಹೇಳಿದಂಥ ಮಾತೇನು ಅಂತಂದರೆ, ನಿನ್ನನ್ನು ಕೊಲೆ ಮಾಡಲಿಕ್ಕೆ ಮಠದಲ್ಲಿ ಒಂದು ಸ್ಕೆಚ್ ನಡೀತಾ ಇದೆ ಅಂತ ಅಂದರು. ನಾನು ಇದೇ ಮಾತನ್ನು ನಾನು ನಿರ್ಮಾನಂದ ಸ್ವಾಮೀಜಿಯವ್ರು ತಿಳಿಸಿದೆ. ನಾನು ಯಾಕೆಂದರೆ ನನಗೊಂದು ನಂಬಿಕೆ ಇತ್ತು ನಿರ್ಮಾನಂದ ಸ್ವಾಮೀಜಿಯವ್ರ ಮೇಲೆ, ನಾನು ತಿಳಿಸಿದೆ. ಬಟ್ ಇವತ್ತು ನನಗೊತ್ತಿಲ್ಲ ಆ ವ್ಯಕ್ತಿ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಆಸ್ಪತ್ರೆಯಲ್ಲೂ ಇಲ್ಲ. ಕೆಲವರು ಹೇಳೋ ಪ್ರಕಾರ ಇಲ್ಲ ಅವ್ನು ಸತ್ತೇ ಹೋದ ಆ ಸ್ವಾಮೀಜಿ ಅಂತ ಹೇಳ್ತಾರೆ. ಕಾರಣ ಗೊತ್ತಿಲ್ಲ. ಯಾಕಂದರೆ ಆರೋಗ್ಯವಾದಂಥ ವ್ಯಕ್ತಿ ಹೇಗೆ ಸಾಧ್ಯ ಅಕಸ್ಮಾತ್ ಮಾನಸಿಕವಾಗಿ ಏನಾದರೂ ಕುಗ್ಗಿದ್ರೆ ಆತನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಹೊರಗಡೆ ಬಿಡ್ಬೋದಾಗಿತ್ತು, ಅಥವಾ ಟ್ರೀಟ್ಮೆಂಟ್ ಕೊಡಿಸಿ ಆತನನ್ನು ಮತ್ತೆ ಒಳ್ಳೆ ಜೀವನ ಕೊಡ್ಬೋದಾಗಿತ್ತು. ಬಟ್ ಸಾವು ಅಂತ ನಿಜಾನ ನನಗೆ ಗೊತ್ತಿಲ್ಲ. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು. ಇದು ನನ್ನ ಮನಸ್ಸಲ್ಲಿದ್ದಂಥ ಒಂದು ಇದು. ನಿರ್ಮಲಾನಂದ ಸ್ವಾಮೀಜಿಯವ್ರಿಗೂ ಇದ್ರ ಬಗ್ಗೆ ಗೊತ್ತಿದೆ, ನಾನೇ ಫೋನ್ ಮಾಡಿ ಹೇಳಿದ್ದು. ಬಟ್ ನನಗೆ ಗೊತ್ತಿಲ್ಲ ಅಲ್ಲಿಂದ ಏನಾಯಿತು. ಸೆಕೆಂಡ್ ಹಾಫು, ಫಸ್ಟ್ ಹಾಫ್ವರೆಗೂ ಓಕೆ. ಆ ವ್ಯಕ್ತಿನ ಆಸ್ಪತ್ರೆ ಸೇರಿಸಿದ ಮೇಲೆ ಯಾರು ನಿರ್ಮಾನಂದ ಸ್ವಾಮೀಜಿಗಳಿದ್ರು ಹೇಳಿದ್ದೀನಿ ಅವ್ರನ್ನ ಸೇರಿಸ್ತಾ ಇದ್ದಾರೆ ಅಂತ. ಬಟ್ ಸೇರಿಸಿದ ಮೇಲೆ ಏನಾಯಿತು, ಆ ವ್ಯಕ್ತಿ ಏನಾದ, ಈ ಎಲ್ಲ ಒಂದು ರೀತಿಯ ಗೌಪ್ಯಗಳು ಕಾಡ್ತಾ ಇದೆ ನನಗೂ ಕೂಡ. ಎಲ್ಲೋ ಒಂದು ಕಡೆ ನನಗೂ ಸ್ವಲ್ಪ ಈ ವಿಚಾರದ ಬಗ್ಗೆ ನನಗೊಂಚೂರು ಬೇಜಾರಿತ್ತು, ಎಲ್ಲೂ ಕೂಡ ಹೇಳ್ಕೊಳಕ್ಕಾಗಿರಲಿಲ್ಲ. ಬಟ್ ಇವತ್ತು ಹೇಳ್ಕೊತಾ ಇದ್ದೀನಿ. ಇದು ನಿರ್ಮಾನಂದ ಸ್ವಾಮೀಜಿಗಳನ್ನ ಕೇಳಿದ್ರು ಕೂಡ ನೀವು ಇದು ನಿಜನೇನೆ. ಐ ಟೋಲ್ಡ್ ಹಿಮ್ ದಟ್ ಏನೋ ಈ ವ್ಯಕ್ತಿ ನನಗೆ ಹೇಳ್ದ ನನ್ನನ್ನು ಕೊಲೆ ಮಾಡಲಿಕ್ಕೆ ಮಠದಲ್ಲಿ ಯಾರೋ ಸ್ಕೆಚ್ ಆಗ್ತಾಯಿದೆ ಅಂತ. ಅದೇ ವ್ಯಕ್ತಿ ಹೇಳಿದ್ದು. ನಾನು ಇದೇ ಮಾತನ್ನು ನಿರ್ಮಾನಂದ ಸ್ವಾಮೀಜಿಯವ್ರಿಗೂ ಹೇಳಿದೆ. ದಯಮಾಡಿ ನಿರ್ಮಾನಂದ ಸ್ವಾಮೀಜಿಗಳೇ ಕ್ಷಮೆ ಇರಲಿ, ಬಟ್ ಇದನ್ನು ಸಾರ್ವಜನಿಕವಾಗಿ ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಆ ವ್ಯಕ್ತಿನೂ ಕೂಡ ಆಸ್ಪತ್ರೆ ಸೇರಿದವನು ಕಾಣ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾಯಿದ್ರೆ. ನಾನು ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಬಿಟ್ಟೆ. ಬಟ್ ನನಗೆ ಯಾವುದೇ ರೀತಿಯ ಮಾಹಿತಿ ಸಿಗಲಿಲ್ಲ. ನಿಜವಾಗ್ಲೂ ಆತ ಬದುಕಿದ್ರೆ ಬದುಕಿರಲಿ ಅಂತ ನಾನು ಕೇಳ್ಕೊಡ್ತೀನಿ. ಏನು ಅನಾಹುತಗಳಾಗೋದು ಬೇಡ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಪ್ರಾಣ ಅನ್ನೋದು ತುಂಬ ಮುಖ್ಯ. ನನಗೆ ಹೇಳೋದಲ್ಲ, ನನಗೆ ನೋವಾಯಿತು ಅಂದರೆ ನಾನು ಬದುಕಿದ್ದೀನಿ ಅಂತ. ಬೇರೆಯವ್ರ ನೋವು ನನಗೆ ಗೊತ್ತಾಗಿದೆ ಅಂತ, ನನ್ನಲ್ಲಿ ಮಾನವೀಯತೆ ಬದುಕಿದೆ ಅಂತ, ನನ್ನಲ್ಲಿ ನಿಜವಾಗ್ಲೂ ಮಾನವೀಯತೆನ ನಾನು ಇಟ್ಕೊಂಡಿದ್ದೀನಿ ಅಂತ ಈ ಮೂಲಕ ಹೇಳುತ್ತಾ, ಇದೊಂದು ಗೌಪ್ಯವಾದಂಥ ವಿಚಾರ ನಾನು ಬಹಿರಂಗ ಪಡಿಸಬೇಕಾಗಿತ್ತು. ನಾನು ಯಾರ ಹತ್ರ ಹೇಳ್ಕೊಂಡಿರಲಿಲ್ಲ. ನಾನು ನಿರ್ಮಾನಂದ ಸ್ವಾಮೀಜಿಗಳು ಮಾತ್ರ ಹೇಳಿದ್ದೆ. ಇವತ್ತು ಸಾರ್ವಜನಿಕವಾಗಿ ಇದನ್ನು ಹೇಳ್ಕೊತಾ ಇದ್ದೀನಿ. ಇದು ಸತ್ಯ ನಾನು ಹೇಳ್ತಾ ಇರೋದು. ಬೇಕಾದ್ರೆ ಸ್ವಾಮೀಜಿಗಳನ್ನ ಕೇಳಿದ್ರು ಕೂಡ ಇದು ನಿಜನೇ ಅಂತ ಹೇಳ್ತಾರೆ. ನನಗೆ ಯಾವುದೇ ರೀತಿಯ ಯಾರ ಮೇಲೂ ಸುಳ್ಳು ಆರೋಪ ಮಾಡುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್ ಅ ಲಾಟ್. ಮನನೊಂದು ಈ ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದ.